ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 5ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಹವಾಮಾನ ಬದಲಾವಣೆ ಬೇಕಿದೆ ಕ್ಷಿಪ್ರ ಕಾರ್ಯ ಯೋಜನೆ. ಇವತ್ತು ಪರಿಸರ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಪರಿಸರದಲ್ಲಿ ಆಗ್ತಿರೋ ಕೆಲವೊಂದು ವೈಪರೀತ್ಯಗಳು, ಹಾಗೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೀಡಿದ್ದಾರೆ. ಝೀರೋ ಕಾರ್ಬನ್ ಎಲ್ಲ ಕೊಟ್ಟಿದ್ದಾರೆ. ಅದು ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ, ನೋಡೋಣ ಬನ್ನಿ. ತಾಯಿ ಹೆಸರಿನಲ್ಲಿ ಒಂದು ಮರ. ಪ್ರಧಾನಿ ನರೇಂದ್ರ ಮೋದಿ ಅವರು 2024ರಲ್ಲಿ ಏಕ್ ಪೇಡ್ ಮಾ ಕೆ ನಾಮ್, ತಾಯಿಯ ಹೆಸರಿನಲ್ಲಿ ಒಂದು ಮರ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದ ಅಡಿಯಲ್ಲಿ 2025ರ ಡಿಸೆಂಬರ್ 31ರವರೆಗೆ ದೇಶದಾದ್ಯಂತ 262.4 ಕೋಟಿ ಗಿಡಗಳನ್ನು ನೆಡಲಾಗಿದೆ. ಗಿಡ ನೆಡುವ ಚಟುವಟಿಕೆಗಳನ್ನು ಮೇರಿ ಲೈಫ್ ಪೋರ್ಟಲ್ ಮೂಲಕ ಉಸ್ತುವಾರಿ ಮಾಡಲಾಗುತ್ತದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಂಬರ್ ನೋಡಿ, 262.4 ಕೋಟಿ ಗಿಡಗಳನ್ನು ನೆಡಲಾಗಿದೆ. ಯಾವ ಪೋರ್ಟಲ್ ನಿಂದ ಉಸ್ತುವಾರಿ ಮಾಡಲಾಗುತ್ತಿದೆ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್. ಮೇರಿ ಲೈಫ್ ಪೋರ್ಟಲ್ ನಿಂದ. ಇದಿಷ್ಟು ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ನಮ್ಮ ವಿದ್ಯುತ್ ಜಾಸ್ತಿಯಾಗಿ ಬರ್ತಾ ಇದೆ, ಯಾವ ಇಂಧನದಿಂದ ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದರೆ ಫ್ಲೆಕ್ಸ್ ಫ್ಯೂಯಲ್ ಕಾರು ಅನಾವರಣ. ದೇಶದ ಅತಿದೊಡ್ಡ ಕಾರು ತಯಾರಿಕಾ ಕಂಪನಿ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ದೇಶದ ಮೊದಲ ಫ್ಲೆಕ್ಸ್ ಫ್ಯೂಯಲ್ ಚಾಲಿತ ವ್ಯಾಗನರ್ ಕಾರನ್ನು ಗುರುವಾರ ಅನಾವರಣಗೊಳಿಸಿದೆ. ಫ್ಲೆಕ್ಸ್ ಫ್ಯೂಯಲ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಥನಾಲ್ ಮತ್ತೆ ಪೆಟ್ರೋಲ್ ನ ಮಿಶ್ರಣದ ಒಂದು ಇಂಧನವಾಗಿದೆ. ಇದನ್ನ ಬಳಸಿಕೊಂಡು ಇಂಡಿಯಾದಲ್ಲಿ ಲಾಂಚ್ ಆದಂತ ದೇಶದ ಮೊದಲ ಕಾರ್ ಅನ್ನೋದನ್ನ ಕಾರ್ ಇದು ಸ್ವಲ್ಪ ನೆನಪಿರಲಿ. ಹಾಗೆ ಲಾಂಗ್ ಜಂಪ್ ಆರ್ಯ ಹೊಸ ದಾಖಲೆ. ಕಂಠೀರವ ಕ್ರೀಡಾಂಗಣ ರಾಜ್ಯ ಸೀನಿಯರ್ ಅಥ್ಲೆಟಿಕ್ ಆರ್ಯನ್ ಮನೋಜ್ ಪ್ರಕೃತಿ ರೂಪ ವೇಗಿಗಳು. ಆರ್ಯ ಎಸ್ ಅವರು ಕಂಠೀರವ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ರಾಜ್ಯ ಸೀನಿಯರ್ ಅಥ್ಲೆಟಿಕ್ ಕೂಟದ ಪುರುಷರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ 7.98 ಮೀಟರ್ ಜಿಗಿದು ನೂತನ ರಾಜ್ಯ ದಾಖಲೆ ನಿರ್ಮಿಸಿದರು. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ವೆನೆಜುವೆಲಾದ ಅಧ್ಯಕ್ಷರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷರು ಡೆಲ್ಸಿ ರಾಡ್ರಿಗಸ್ ಅವರೊಂದಿಗೆ ಗುರುವಾರ ಮಾತುಕತೆ ನಡೆಸಿದರು. ಇಂಧನ, ವ್ಯಾಪಾರ ಹಾಗೂ ಹೂಡಿಕೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಗೊಳಿಸುವ ಬಗ್ಗೆ ಉಭಯ ನಾಯಕರು ಚರ್ಚಿಸಿದ್ದಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾರು ವೆನೆಜುವೆಲಾದ ಅಧ್ಯಕ್ಷರು ಈಗ ಅನ್ನೋದನ್ನ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ವಿದ್ಯಾರ್ಹತೆ ತಕ್ಕಂತೆ ಅರ್ಹರಿಗೆ ಉದ್ಯೋಗ ಸಿಗಲಿ. ಕಡಿಮೆ ವಿದ್ಯಾರ್ಹತೆ ಹೊಂದಿದವರಿಗೆ ಮೀಸಲಿಟ್ಟ ಕೆಲಸವನ್ನು ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದವರು ವ್ಯಕ್ತಿ ಪಡೆದುಕೊಳ್ಳಲು ಅನುಮತಿ ನೀಡಿರುವುದರಿಂದ ನಿಜವಾಗಿಯೂ ಆ ಹುದ್ದೆಗೆ ಅರ್ಹರಾದ ಅಭ್ಯರ್ಥಿಗಳು ಅವಕಾಶವನ್ನು ಕಸಿದುಕೊಂಡಂತಾಗುತ್ತದೆ. ನಿಗದಿತ ವಿದ್ಯಾರ್ಹತೆಗಳಿಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಾವಕಾಶ ಸಿಗುವಂತೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ, ಕೋರ್ಟ್ಗಳಲ್ಲಿ ಎಐ ಬಳಕೆ ನಿಯಮಗಳ ಕರಡು ಬಿಡುಗಡೆ. ನ್ಯಾಯಾಂಗ ವ್ಯವಸ್ಥೆಯ ಆಧುನೀಕರಣಕ್ಕೆ ಪ್ರೋತ್ಸಾಹ ನೀಡಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಲಯಗಳ ಕೃತಕ ಬುದ್ಧಿಮತ್ತೆ ಎಐ ಬಳಕೆಯ ನಿಯಮಾವಳಿಗಳ ಕುರಿತು ಕರಡನ್ನು ಬಿಡುಗಡೆಗೊಳಿಸಿದೆ. ಆಲ್ಗರಿದಮ್ ಆಧಾರಿತ ನ್ಯಾಯಾಂಗದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲಾಗದು ಎಂದು ಕರಡುವಿನಲ್ಲಿ ಉಲ್ಲೇಖಿಸಲಾಗಿದೆ. ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದವರು ಮತ್ತು ಸಾರ್ವಜನಿಕರು ಜೂನ್ 20ರ ಒಳಗೆ ಸಲಹೆ ಸೂಚನೆಗಳನ್ನು ನೀಡುವಂತೆ ಸುಪ್ರೀಂ ಕೋರ್ಟ್ನ ಎಐ ಸಮಿತಿ ತಿಳಿಸಿದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದರೆ, ಎರ್ಹಾನಿ ಆಂಡ್ರಿಯಾಗೆ ಮಿಶ್ರ ಡಬಲ್ಸ್ ಕಿರೀಟ. ಅಗ್ರ ಶ್ರೇಯಾಂಕದ ಜೋಡಿ ಸಾರಾ ಎರ್ಹಾನಿ ಮತ್ತು ಆಂಡ್ರಿಯಾ ವೋಸೋರಿ ಅವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ತಮ್ಮಲ್ಲೇ ಉಳಿಸಿಕೊಂಡರು. ಮುಂಚೆನೂ ಇವರೇ ಗೆದ್ದಿದ್ರು, ಮತ್ತೆ ನೆಕ್ಸ್ಟ್ ಇವರೇ ಗೆಲ್ಲೋದ್ರ ಮೂಲಕ ಆ ಪ್ರಶಸ್ತಿನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಕಮ್ಯುನಿಟಿ ಪೋಸ್ಟಿಂಗ್ ನಲ್ಲಿ ಈಗಾಗಲೇ ಒಂದಿಷ್ಟು ಕ್ವಶನ್ ಅನ್ನ ಹಾಕಿದ್ದೇನೆ, ಅದಕ್ಕೆ ಆನ್ಸರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.